ಇದು 8ನೇ ವರ್ಷದ ಕನ್ನಡ ರಾಜ್ಯೋತ್ಸವವಾಗಿದ್ದು ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ತುಂಬ ಅದ್ಧೂರಿಯಾಗಿ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಯಾವುದೇ ಎಲ್ಲ ಥರದ ಭಾಷೆ ಇಡೀ ಇಂಡಿಯಾನೇ ಇಲ್ಲಿದೆ ಅಂತಂದ್ರೆ ಹೇಳಿದ್ರು ತಪ್ಪಾಗಲ್ಲ. ಎಲ್ಲ ಭಾಷೆಯವರಿದ್ರೂ ಎಲ್ಲ ಸಪೋರ್ಟ್ ಮಾಡಿಕೊಂಡು ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ವರ್ಷದಿಂದ ವರ್ಷಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ಧೂರಿಯಾಗಿ. ಇದರಿಂದ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಈಗ ಅಪಾರ್ಟ್ಮೆಂಟ್ ಅಂದರೆ ಆಲ್ಮೋಸ್ಟು ಕನ್ನಡಿಗರು ಕಡಿಮೆ ಆದರೂ ಕೂಡ ಎಲ್ಲ ಭಾಷೆಯವರು ಸೇರಿ ನಮಗೆ ಒಗ್ಗಟ್ಟಾಗಿ ಬಂದು ಮಾಡ್ತಾರಲ್ಲ, ಅದು ತುಂಬ ಖುಷಿ ವಿಚಾರ. ಭಾವ ಅಂದೆ ಎಲ್ಲರೂ ಒಗ್ಗೂಡಿಕೊಂಡು ಒಂದೇ ಇದರಲ್ಲಿ ಅಂತ ಅಂದ್ಕೊಂಡು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಡೊಳ್ಳು ಕುಣಿತ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ. ಅಲ್ಲದಲ್ಲೇ ಇಲ್ಲಿ ತುಂಬ ಬೇರೆ ರೀತಿಯ ಎಲ್ಲ ಒಂದು ರಾಜ್ಯದವರು ಕೂಡ ಇಲ್ಲಿ ವಾಸವಾಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಕನ್ನಡವನ್ನು ಈಗ ಮಾತಾಡ್ತಾರೆ, ತುಂಬ ವರ್ಷದಿಂದ ಇಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಭಾಷೆಯನ್ನು ಬೆಳೆಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ, ಭಾವಿಸ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಯಾವುದೇ ರೀತಿಯ ಒಂದು ತೊಂದರೆಗಳು ನಮಗಿಲ್ಲಿ ಕಂಡು ಬಂದಿಲ್ಲ. ಎಲ್ಲ ಒಂದು ಒಗ್ಗೂಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಈಗ 8 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿ ವರ್ಷ ಏನಂದರೆ ಇಲ್ಲಿ ತುಂಬ ಜನ ಸೇರ್ತೀವಿ ನಾವು. ಇಲ್ಲಿ ತುಂಬ ನಾನಾ ಕಡೆಯಿಂದ ಎಲ್ಲ ಜನ ಇದ್ದಾರೆ. ಆಮೇಲೆ ಎಲ್ಲ ರೀತಿಯ ಒಂದು ಜಾತಿ ಪಂಗಡ ಅಂತಂತ ನಾವು ಇಲ್ಲಿ ಭೇದ ಭಾವ ಇಲ್ಲ. ಪ್ರತಿ ವರ್ಷ ಈಗ ನೋಡಿ ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಪ್ರೋಗ್ರಾಮು. ಆಲ್ಮೋಸ್ಟ್ ಇದು 8 ವರ್ಷ ಕಂಪ್ಲೀಟ್. ಇವಾಗ 8ನೇ ವರ್ಷದ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ನಿವಾಸಿಗಳ ಒಂದು ಇದರಿಂದ ಸಹಯೋಗದಿಂದ ನಾವು ತುಂಬಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾಯಿದೆ. ಮಕ್ಕಳಿಗೆಲ್ಲ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು, ಆಮೇಲೆ ಫಂಕ್ಷನನ್ನು ತುಂಬ ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ. ಸೊ ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೀವಿ. ಸೊ ಜೈ ಕರ್ನಾಟಕ, ಜೈ ಕನ್ನಡ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ಇರೋಂಥ ಜನ ಎಲ್ಲ ಇಲ್ಲಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಭೇದ ಭಾವ ಇಲ್ದಂಗೆ ನಾವು ಇಲ್ಲಿ ಎಲ್ಲರನ್ನೂ ಒಂದು ಒಮ್ಮತದಿಂದ ಒಂದು ಅಣ್ಣ ತಮ್ಮಂದಿರಾಗಿ ನಡೆಸ್ಕೊಂಡು ಅವ್ರನ್ನ ಜೊತೆಗೆ ನಾವು ತಗೊಂಡ್ಬಿಟ್ಟು ಅವ್ರ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಭೇದ ಭಾವ ಮಾಡ್ದಂಗೆ ಅವ್ರಿಗೊಂದು ಸ್ಟೇಜ್ ಕಲ್ಪಿಸಿ ಅವ್ರಿಗೊಂದು ಕನ್ನಡ ಸಂಸ್ಕೃತಿ ಹೆಂಗಿರುತ್ತೆ ಅನ್ನೋ ಒಂದು ನಾವು ಅವರಿಗೆ ತೋರಿಸ್ಕೊಟ್ಟು ಅದನ್ನು ನಾವು ಬೆಳೆಸ್ಕೊಂಡು ಒಂದು ಅದ್ಧೂರಿಯಾಗಿ ನಾವು ಒಂದು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಯಾವುದೇ ಥರದ ಒಂದು ತಪ್ಪು ಆಗಲಿ, ಒಂದು ಗಲಾಟೆ ಆಗಲಿ, ಯಾವುದೇ ಥರದ ನಮ್ಮ ಆ ಸ್ಟೇಟು ಈ ಸ್ಟೇಟು ಅಥವಾ ಆ ರಾಜ್ಯ ಈ ರಾಜ್ಯ ಅನ್ನೋದು ನಮಗೆ ಭೇದ ಭಾವ ಇಲ್ಲ. ಎಲ್ಲರೂ ಒಂದಾಗಿ ಖುಷಿಯಿಂದ ಅದ್ಧೂರಿಯಾಗಿ 8 ವರ್ಷದ ನಾವು ಸಂಭ್ರಮನ ಹಬ್ಬ ರೀತಿ ಎಲ್ಲ ನಮ್ಮದು ಹೆಂಗಿದೆ ಅಂದರೆ ನಾವು ಏನೋ ನಮ್ಮ ಯಾವುದೋ ಒಂದು ರೀತಿಯಲ್ಲಿ ನಾವು ದೈವ ಕೊಟ್ಟಿದೆಯೇನೋ ನಾವು ಅನ್ನೋ ರೀತಿಯಲ್ಲಿ ನಾವು ಇದನ್ನು ಆಚರಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತ